ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿಯಿಂದ ಸ್ಪರ್ಧಿಸಲು ಸುಮಲತಾ ಅವರಿಗೆ ಹುಚ್ಚ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಮಾಜಿ ಡಿಸಿಎಂ ಆರ್ ಅಶೋಕ್ಗೆ ಡಾಕ್ಟರ್ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಸುಮಲತಾ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದರೆ ಬೆಂಬಲಿಸುವ ಬಗ್ಗೆ ಚಿಂತನೆ ಅನ್ನುವಂಥ ಮಾತನ್ನ ಅಶೋಕ್ ಹೇಳಿದ್ರು. ಮುಂದಿನ ಲೋಕಸಭಾ ಚುನಾವಣೆ ಅಂಬರೀಶ್ ಹಾಗೂ ಸುಮಲತಾ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಸುಮಲತಾ ಅವರಿಗೆ ಬಿಜೆಪಿಗಿಂತ ಸ್ಪರ್ಧಿಸುವ ಅವಶ್ಯಕತೆ ಇಲ್ಲ. ವರಿಷ್ಠರು ನನಗೆ ಟಿಕೆಟ್ ನೀಡ್ತಾರೆ, ಹೀಗಾಗಿ ನನ್ನ ಕೆಲಸ ನಾನು ಮಾಡುತ್ತಿದ್ದೇನೆ ಅಂತ ಮಂಡ್ಯದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಸುಮಲತಾ ಅವರು ಈಗಾಗಲೇ ಕಾಂಗ್ರೆಸ್ಸಲ್ಲಿದ್ದಾರೆ. ಅವರ ಯಜಮಾನರು ಕಾಂಗ್ರೆಸ್ನಲ್ಲಿದ್ದವರು, ಗುರುತಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಅವ್ರು ಯಾಕೆ ಬರ್ತಾರೆ ನಮ್ಮ ಪಕ್ಷಕ್ಕೆ? ನಮ್ಮ ಪಕ್ಷಕ್ಕೆ ಬಂದು ನಿಲ್ಲುವಂಥ ಅವ್ರಿಗೇನು ಇದಿದೆ? ಈಗ ಅಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರ ಸರ್ಕಾರಗಳಿದ್ದು ಬಿಟ್ಟು ವಿರೋಧ ಪಕ್ಷದ ಅಭ್ಯರ್ಥಿಯಾಗಿ ಗುರುತಿಸ್ಕೊಳ್ಳೋಕ್ಕೆ ಅವ್ರಿಗೇನು ಹುಚ್ಚಿದೆಯಾ? ಅವ್ರಿಗೆ ಏನಿದ್ರು ಎಲ್ಲ ಆಡಳಿತ ಪಕ್ಷ ಇರುವ ಕಡೆ ಜನ ಹೋಗ್ತಾರೆ, ವಿರೋಧ ಪಕ್ಷದಲ್ಲಿರೋ ಜನ ವಿರೋಧ ಪಕ್ಷಕ್ಕೆ ಯಾಕೆ ಹೋಗ್ತಾರೆ? ಇಲ್ಲ, ನನಗಾಗಲೇ ವರಿಷ್ಠರು ಹೇಳಿದ್ದಾರೆ. ನಾನು ಆಗಲೇ ಕಾರ್ಯಕರ್ತರ ಎಲ್ಲ ಸಭೆಗಳಲ್ಲೂ ಭಾಗವಹಿಸ್ತಾ ಇದ್ದೀನಿ. ನಾನಾಗಲೇ ನಮ್ಮ ವರಿಷ್ಠರಿಗೆ ಕೂಡ ಹೇಳಿದೆ, ನಾನು ಚುನಾವಣೆ ಮುಗಿದ ತಕ್ಷಣ ನೀನು ಕಾರ್ಯಕರ್ತ ಕೆಲಸ ಮಾಡಬೇಕು ಅಂತ. ನಾನು ಚುನಾವಣೆ ಮುಗಿದ ತಕ್ಷಣ ನನ್ನ ಮತದಾರಕ್ಕೆ ನಾನು ಮಾತು ಕೊಟ್ಟಿದ್ದೆ. ನಾನು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿರ್ತೇನೆ, ಕೆಲಸ ಮಾಡ್ತೇನೆ, ನಿಮ್ಮ ಸೇವೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದೆ. ಅದೇ ರೀತಿ ಮಾಡ್ತಾ ಇದ್ದೀನಿ. ನವೆಂಬರ್ 15ರಿಂದ ನಾನು ಇಲ್ಲಿವರೆಗೂ ನಾನು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಸಮಾಜ ವಿರೋಧಿ ಕೆಲಸಗಳಿದ್ದಂಥದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇನೆ. ನಮ್ಮ ಪಕ್ಷ ಆ ಎಲ್ಲ ಸಂದರ್ಭದಲ್ಲೂ ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ವಿ. ಹಾಗಾಗಿ ಈ ಜಿಲ್ಲೆಯಲ್ಲಿ ವಿರೋಧ ಇರುವಂಥ ಒಂದು ಏಕೈಕ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಅಧಿಕೃತವಾಗಿ ಈಗಾಗಲೇ ನಾನು ಚುನಾವಣೆ ಅಂತಲೇ ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ವರಿಷ್ಠರು ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆಗಲೇ ಸುಮಲತಾ ಅವರು ಈಗಾಗಲೇ ಕಾಂಗ್ರೆಸ್ಸಲ್ಲಿದ್ದಾರೆ. ಅವರ ಯಜಮಾನರು ಕಾಂಗ್ರೆಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಸುಮಲತಾ ಅವರು ಬಿಜೆಪಿಗೆ ಬರೋ ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನ ಪ್ರಶ್ನಿಸುವ ಮೂಲಕ ನಾನೇ ಬಿಜೆಪಿಯ ಅಭ್ಯರ್ಥಿ ಅನ್ನುವಂಥದ್ದನ್ನ ಕೂಡ ಹೇಳೋ ಪ್ರಯತ್ನವನ್ನ ಡಾಕ್ಟರ್ ಸಿದ್ದರಾಮಯ್ಯನವರು ಮಾಡ್ತಿದ್ದಾರಾ ಅಂತ? ಖಂಡಿತವಾಗ್ಲೂ ಲಿಖಿತ. ಯಾಕಂದ್ರೆ ಏನು ಸುಮಲತಾ ಅವರು ರಾಜಕೀಯವಾಗಿ ಏನು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆಗಳು ತುಂಬಾ ನಡೀತಾನೆ ಇದೆ. ಅದ್ರ ಜೊತೆಗೆ ನಿನ್ನೆಷ್ಟೇ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಆರ್ ಅಶೋಕ್ ಅವರು ಸುಮಲತಾ ಅವರು ಬಿಜೆಪಿ ಪಕ್ಷಕ್ಕೆ ಬಂದ್ರೆ ಸ್ವಾಗತವನ್ನ ಕೊಡ್ತೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದು. ಇದು ಎಲ್ಲ ಒಂದ್ ಕಡೆ ಆ ಮಂಡ್ಯದ ಬಿಜೆಪಿ ಮುಖಂಡರು ಆಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಒಂದು ಇದು ಇರಿಸು ಮುಚ್ಚ ತರಿಸಿದೆ, ಜೊತೆಗೆ ಒಂದು ಅಸಮಾಧಾನವನ್ನ ತರಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ರು. ಈ ಸರಿ ಕೂಡ ಅವರ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸುಮಲತಾ ಅವರು ಬಿಜೆಪಿ ಪಕ್ಷಕ್ಕೆ ಬರೋದಕ್ಕೆ ಅವ್ರಿಗೇನು ಹುಚ್ಚಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾಕಪ್ಪ ಅಂದ್ರೆ ಅಂಬರೀಶ್ ಅವರು ಇರ್ಬೋದು ಅಥವಾ ಸುಮಲತಾ ಅವರು ಇರ್ಬೋದು, ಕಾಂಗ್ರೆಸ್ ಇಂದ ಅವರು ಸಾಕಷ್ಟು ಗುರುತಿಸಿಕೊಂಡಿದ್ದರು, ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರವನ್ನು ಹೊಂದಿದ್ದಾರೆ. ಆದ್ರೆ ಜೊತೆಗೆ ಅವರ ದೋಸ್ತಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಎರಡು ಪಕ್ಷಗಳ ಪೈಕಿ ಒಂದು ಪಕ್ಷದಿಂದ ಅವರು ಸ್ಪರ್ಧೆ ಮಾಡಬೇಕೆ ಹೊರತು ಬಿಜೆಪಿಗೆ ಬರ್ತಕ್ಕಂಥ ಅನಿವಾರ್ಯತೆ ಅವರಿಗೆ ಏನಿದೆ ಅನ್ನುವಂತ ಪ್ರಶ್ನೆಯನ್ನ ಮಾಡುವಂತ ಮುಖಾಂತರ ಇಲ್ಲ ಒಂದ್ ಕಡೆ ಅವರು ಸುಮಲತಾ ಅವರು ಬಿಜೆಪಿಗೆ ಬರೋದಕ್ಕೆ ಒಂದು ಆಕ್ರೋಶವನ್ನ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರು ಬಿಜೆಪಿಗೆ ಬರೋದು ಬೇಡ ಅನ್ನುವಂತ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಲಿಖಿತ. ಓಕೆ ಮೋಹನ್, ಹಾಗೆ ಒಂದು ಕಡೆ ಬಿಜೆಪಿಯಿಂದನೇ ಸ್ಪರ್ಧೆ ಮಾಡಿ ಅನ್ನುವಂಥದ್ದನ್ನ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂಥದ್ದು, ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಸುಮಲತಾ ಅವರು ಬಂದ್ರೆ ಸ್ವಾಗತ ಅನ್ನುವಂಥ ವಿಚಾರಗಳು, ಅಂದ್ರೆ ಇವೆಲ್ಲವೂ ಕೂಡ ಡಾಕ್ಟರ್ ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಕಾರಣವಾಗಿರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆ ಏನಾದರೂ ಮಾತನಾಡಿ ಈ ಗೊಂದಲಗಳಿಗೆ ತೆರೆ ಎಳೆಯುವಂತ ಒಂದು ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯನವರು ಮಾಡಬಹುದಾ? ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಗಳಾಗ್ತಾ ಇದೆ ಕ್ಷೇತ್ರದಲ್ಲಿ ಅಂತ?
ಖಂಡಿತವಾಗ್ಲೂ ಲಿಖಿತ. ಯಾಕಂದ್ರೆ ಸುಮಲತಾ ಅವರು ಏನಾದ್ರು ಬಿಜೆಪಿಗೆ ಪಕ್ಷಕ್ಕೆ ಬರ್ತಾರೆ ಅಂದ್ರೆ ವರಿಷ್ಠರೇ ಅವರನ್ನ ಒಂದು ಸ್ವಾಗತ ಕೋರಿ ಪಕ್ಷಕ್ಕೆ ಸೇರಿಸ್ಕೊತಾರೆ. ಯಾಕಂದ್ರೆ ಸುಮಲತಾ ಅವರ ಒಂದು ಕೆಪಾಸಿಟಿ ಆ ರೀತಿ ಇದೆ. ಯಾಕಂದ್ರೆ ಮಂಡ್ಯದಲ್ಲಿ ಅವರ ಪತಿ ಅಂಬರೀಶ್ ಅವರ ಒಂದು ವೋಟ್ ಬ್ಯಾಂಕ್ ಕೂಡ ಮಂಡ್ಯದಲ್ಲಿ ಇದ್ರೆ ಬಿಜೆಪಿ ಪಕ್ಷಕ್ಕೆ ಒಂದ್ ವೇಳೆ ಅವ್ರು ಬಂದ್ರೆ ನೆಲೆ ಇಲ್ಲದ ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗುತ್ತೆ. ಈ ನಿಟ್ಟಿನಲ್ಲಿ ವರಿಷ್ಠರು ಕೂಡ ಸುಮಲತಾ ಅವರು ಬಂದ್ರೆ ಸ್ವಾಗತ ಅನ್ನುವಂತ ಮಾತುಗಳನ್ನೇ ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಏನಂದ್ರೆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನಪ್ಪಿದ್ರು. ಈ ಬಾರಿಯೂ ಕೂಡ ನನಗೆ ಟಿಕೆಟ್ ಸಿಕ್ಕಿದ್ರೆ ಮತ್ತೊಂದು ಬಾರಿ ನಾನು ಗೆಲುವಿಗಾಗಿ ಹೋರಾಟ ಮಾಡಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಅದಕ್ಕೆ ಅವರು ಸುಮಲತಾ ಅವರಿಗೆ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ವರಿಷ್ಠರ ಮಟ್ಟದಲ್ಲಿ ಏನಾದ್ರೂ ಸುಮಲತಾ ಅವ್ರನ್ನ ಪಕ್ಷಕ್ಕೆ ಕರೆತರ್ತಕ್ಕಂತ ಒಂದು ಕೆಲಸಗಳು ನಡೆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅವ್ರು ಏನು ಬರೋದಕ್ಕೆ ವಿರೋಧ ಮಾಡಬೇಕು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ವಿರೋಧವನ್ನ ಮಾಡಿದ್ದಾರೆ. ಆದ್ರೆ ಪಕ್ಷಕ್ಕೆ ಕರೆತರ್ತಕ್ಕಂಥದ್ದು ಬಿಡುವಂಥದ್ದು ಏನಿದ್ರು ವರಿಷ್ಠರ ಮಟ್ಟಿಗೆ ನಿರ್ಧಾರ ಆಗುತ್ತೆ ಅಂತಾನೆ ಹೇಳ್ಬೋದು ಲಿಖಿತ. ಓಕೆ, ಧನ್ಯವಾದ ಮೋಹನ್ ಮಾಹಿತಿಗಾಗಿ. ಅವರು ಈಗಾಗಲೇ ಕಾಂಗ್ರೆಸ್ ಅಲ್ಲಿದ್ದಾರೆ. ಅವ್ರ ಯಜಮಾನರು ಕಾಂಗ್ರೆಸ್ನಲ್ಲಿದ್ದವರು ಗುರುತಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಅವ್ರು ಯಾಕೆ ಬರ್ತಾರೆ ನಮ್ಮ ಪಕ್ಷಕ್ಕೆ? ನಮ್ಮ ಪಕ್ಷಕ್ಕೆ ಬಂದು ನಿಲ್ಲುವಂಥ ಅವ್ರಿಗೇನು ಇದಿದೆ? ಈಗ ಅಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರ ಸರ್ಕಾರಗಳಿದ್ದು ಬಿಟ್ಟು ವಿರೋಧ ಪಕ್ಷದ ಅಭ್ಯರ್ಥಿಯಾಗಿ ಗುರುತಿಸ್ಕೊಳ್ಳೋಕ್ಕೆ ಅವ್ರಿಗೇನು ಹುಚ್ಚಿದೆಯಾ? ಅವ್ರಿಗೆ ಏನಿದ್ರು ಎಲ್ಲ ಆಡಳಿತ ಪಕ್ಷ ಇರುವ ಕಡೆ ಜನ ಹೋಗ್ತಾರೆ. ವಿರೋಧ ಪಕ್ಷದಲ್ಲಿರೋ ಜನ ವಿರೋಧ ಪಕ್ಷಕ್ಕೆ ಯಾಕೆ ಹೋಗ್ತಾರೆ? ಇಲ್ಲ, ನನಗೆ ಆಗಲೇ ವರಿಷ್ಠರು ಹೇಳಿದ್ದಾರೆ. ನಾನು ಆಗಲೇ ಕಾರ್ಯಕರ್ತರ ಎಲ್ಲ ಸಭೆಗಳಲ್ಲೂ ಭಾಗವಹಿಸ್ತಾ ಇದ್ದೀನಿ. ನಾನು ಆಗಲೇ ನಮ್ಮ ವರಿಷ್ಠರಿಗೆ ಕೂಡ ಹೇಳಿದೆ, ನಾನು ಚುನಾವಣೆ ಮುಗಿದ ತಕ್ಷಣ ನೀನು ಕಾರ್ಯಕರ್ತ ಕೆಲಸ ಮಾಡಬೇಕು ಅಂತ. ನಾನು ಚುನಾವಣೆ ಮುಗಿದ ತಕ್ಷಣ ನನ್ನ ಮತದಾರಕ್ಕೆ ನಾನು ಮಾತು ಕೊಟ್ಟಿದ್ದೆ. ನಾನು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿರ್ತೇನೆ, ಕೆಲಸ ಮಾಡ್ತೇನೆ, ನಿಮ್ಮ ಸೇವೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದೆ. ಅದೇ ರೀತಿ ಮಾಡ್ತಾ ಇದ್ದೀನಿ. ನವೆಂಬರ್ 15ರಿಂದ ನಾನು ಇಲ್ಲಿವರೆಗೂ ನಾನು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಸಮಾಜ ವಿರೋಧಿ ಕೆಲಸಗಳಿದ್ದಂಥದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇನೆ. ನಮ್ಮ ಪಕ್ಷ ಆ ಎಲ್ಲ ಸಂದರ್ಭದಲ್ಲೂ ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ವಿ. ಹಾಗಾಗಿ ಈ ಜಿಲ್ಲೆಯಲ್ಲಿ ವಿರೋಧ ಇರುವಂಥ ಒಂದು ಏಕೈಕ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಕ್ಷ. ಅಧಿಕೃತವಾಗಿ ಈಗಾಗಲೇ ನಾನು